ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪರಶಾಂಪುರದಿಂದ ವೀಡಿಯೋ ಮಾಡ್ತಾಯಿದ್ವಿ. ನಮ್ಮ ಹುಡುಗ ಲೋಡಿಗೆ ಕಳಿಸಿದ್ದೆ. ನಿನ್ನೆ ಮಧ್ಯಾಹ್ನ ಹೋಗಿದ್ದು ಲೋಡ್ಗೆ ಬೆಳಗ್ಗೆ 10 ಗಂಟೆಗೆ ಬಂತು. SKM ಇಂದ ಭರಮಸಾಗರದಿಂದ ನಾಗ್ಪುರಿಗೆ ಹೋಗ್ತಾಯಿದ್ದೀವಿ. ಮೊನ್ನೆ ತುಂಬ್ಕೊಂಡು ಹೋಗಿದ್ದು ಅಲ್ಲ, ಅದೇ ಫೀಡ್ಸು. ಇದು ಕಂಟಿನ್ಯೂ 3ನೇ ಟ್ರಿಪ್ ನಾಗ್ಪುರಿಗೆ. ಅಹಮದಾಬಾದಿಗೆ ಲೋಡ್ ಇತ್ತು, ಬಾಡಿಗೆ ಕಮ್ಮಿ ಇತ್ತು ಅಂತೇಳಿ ಹೋಗಲಿಲ್ಲ. ಅದು ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಲೋಡು. ನಾವು ಅಲ್ಲಿಗಿಂದೇನು ಹೋಗೋದು ಅಂತೇಳಿ ಹೋಗಲಿಲ್ಲ. ಇಲ್ಲೇ ಕೇಳಿದ್ವಿ, ಇನ್ನೊಂದು ಲೋಡ್ ಆಯ್ತು ಅಂತಂದರು. 33 ಟನ್ ಇತ್ತು, ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಇವನೇ ಹೋಗಿದ್ದ ರಾತ್ರಿ, ಅಲ್ಲೇ ಪರಶಾಂಪುರ ದಾಟಿ ಹೋಗ್ತಾಯಿದ್ದೀವಿ. ಅಲ್ಲೇ ವೀಡಿಯೋ ಚಾಲು ಮಾಡೋಣ ಅಂತಿದ್ವಿ. ಮೈಕು ಚಾರ್ಜ್ ಖಾಲಿ ಆಗಿಬಿಟ್ಟಿದ್ವು. ಇವಾಗ ಮೈಕ್ ಚಾರ್ಜ್ಗೆ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಚಾರ್ಜ್ಗೆ ಇಟ್ಕೊಂಡು ವೀಡಿಯೋ ಆನ್ ಮಾಡಿದ್ದು. ನಾನು ಮನೆಯಿಂದ ಬರ್ಬೇಕಾದ್ರೆ ನೋಡ್ಕೊಂಡಿದ್ರೆ ಮೈಕ್ ಫುಲ್ ಚಾರ್ಜ್ ಮಾಡ್ತಿದ್ದೆ. ನಾನು ಚಾರ್ಜ್ ಆಯ್ತು ಅಂತಲೇ ಇದ್ದೆ. ಗಾಡಿಗೆ ಬಂದಮೇಲೆ ಗೊತ್ತಾಗಿದ್ದು. ಒಂದು ಅರ್ಧ ಗಂಟೆ ಚಾರ್ಜ್ ಇಟ್ಟೆ. ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಪರಶಾಂಪುರ ದಾಟಿ ವೀಡಿಯೋ ಚಾಲು ಮಾಡಿದ್ವಿ. ನಾಗಪ್ಪನಹಳ್ಳಿ ಗೇಟಾಗಿ ಹೋಗಿ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಹಿಂಗೆ ಕಲ್ಯಾಣದುರ್ಗ, ಅನಂತಪುರ, ಹೈದ್ರಾಬಾದ್ ಮೇಲೆ ಹೋಗ್ಬಿಡನ್ರಿ ಹೈವೇ ಮೇಲೆ. ಈ ಕಡೆ ಲಾತೂರು, ನಾಂದೇಡ್ ಮೇಲೆ ಯಾಕೋ ಹೋಗೋಕೆ ನಮಗೆ ಮೂಡಿಲ್ಲ. ಈ ಕಡೆ ಒಳ್ಳೆ ರೋಡ್ ಚೆನ್ನಾಗಿ ಸಾಕ್ತೈತೆ. ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ. 300 ಲೀಟ್ರಿಗೆ ನಾಗ್ಪುರಿಗೆ ಹೋಗುತ್ತೆ ಗಾಡಿ. ಆ ಕಡೆ ಹೋದರೆ 360 370 ಲೀಟ್ರ್ ತಾಣುತ್ತೆ. ಇಲ್ಲಿ 300 ಲೀಟ್ರಿಗೆ ಹೋಗ್ತತೆ. ಇಲ್ಲೊಂದು ಚೂರು ಕಲ್ಯಾಣದುರ್ಗವರೆಗೂ ಮೈಲೇಜ್ ಬರೋಲ್ಲ. ಕಲ್ಯಾಣದುರ್ಗದಿಂದ ಫುಲ್ಲ ನಾಗ್ಪುರವರೆಗೂ ಮೈಲೇಜ್ ಬರುತ್ತೆ. ನಾವು ಬರ್ಬೇಕಾದ್ರೆ ಟ್ಯಾಂಕ್ ಫುಲ್ ಮಾಡಿಸ್ಕೆ ಬಂದಿದ್ವಿ. ದುರ್ಗಕ್ಕೆ ಬಂದು ಮತ್ತೆ ಫುಲ್ ಮಾಡಿದಾಗ ಖಾಲಿ ಮಾಡಿ ಬಂದಿದ್ದು 360 ಲೀಟ್ರ್ ಹಿಡಿತು. ಹೋಗ್ಬೇಕಾದ್ರೆ 300 ಲೀಟ್ರಿಗೆ ಹೋಗಿತ್ತು, 310 ಲೀಟ್ರಿಗೆ. ಬರ್ಬೇಕಾದ್ರೆ ಇದು ಗುರು ಹೊಸಕೆರೆ ಖಾಲಿ ಮಾಡಿ ದುರ್ಗಕ್ಕೆ ಹೋಗಿ ಲೋಡ್ ಮಾಡ್ಕೆ ಬಂದು ಫುಲ್ ಮಾಡಿಸಿದ್ದು ಬೆಳಿಗ್ಗೆ 360ಕ್ಕೆ ಫುಲ್ ಆಯ್ತು. ಇವಾಗ ಹೋಗ್ತಾಯಿದ್ವಿ. ನಾಗಪ್ಪನಹಳ್ಳಿ ಗೇಟ್ನಾಗ ಹೋಗಿ ಸಿಗ ನಾಳೆ ಟೈಮ್ ಒಂದು 11:30 12 ಗಂಟೆ ಹಾಕಿ ಬಂದ ತಾಲೆ ತಿಂಡಿನೂ ಮಾಡ್ಕೆ ಬಂದೀವಿ. ಹೋಗಿ ಅಲ್ಲಿ ಟೀ ಕುಡಿಯೋಕೆ ನಿಲ್ಲಿಸಿ ಸಿಗನ್ ಬನ್ನಿ. ಇವಾಗ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ಪರಶಾಂಪುರದಾಗೆ. ಅಲ್ಲ, ನಾಗಪ್ಪನಹಳ್ಳಿ ಗೇಟ್ನಾಗೆ ನಮಗೋಸ್ಕರನೇ ಕಾತ್ಕೊಂಡು ಕೂತ್ಕೊಂಡಿದ್ರು. ಅವಾಗಲೇ ಒಂದ್ಸರಿ ಒಂದು ವೀಡಿಯೋದಲ್ಲಿ ನೋಡಿದ್ವಿ, ತೋರಿಸಿದ್ನಲ್ಲಿ ನಿಮಗೆ ಒಂದು 6 ತಿಂಗಳ ಕೆಳಗೆ. ಇವಾಗ ಮತ್ತೆ ಸಿಕ್ಕಿದ್ದಾನೆ ರಬೇಣ ಅಂತೇಳಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕ. ಇವಾಗ ಟೀ ಕುಡಿದು ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬಂದ್ವಿ. ನನಗೋಸ್ಕರ ಪಾಪ ಒಂದು ಅರ್ಧ ಗಂಟೆ ಕಾಲ್ಕೊಂಡು ಕೂತ್ಕೊಂಡಿದ್ದ. ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಹೋಗಿದ್ದಂತೆ. ಇಲ್ಲೇ ಚಾಲ್ಕೆರೆ ಹತ್ರ ಒಂದು ಊರು, ಚಾಲ್ಕೆರೆ ಅಂತ ಹಿರಿಯರ ಹತ್ರ ಬಂದಿದ್ರಪ್ಪ ಅಂತೇಳಿ ಮಕ್ಕಳಕ್ಕೆಲ್ಲ ಹೋಗಿದ್ದಂತೆ. ಅರ್ಧ ಹೊತ್ತಕ್ಕೆ ಕಾಲ್ಕೊಂಡು ಕೂತ್ಕೊಂಡಿದ್ದ. ಟೀ ಕುಡಿದು ಮಾತಾಡ್ಸ್ಕೊಂಡು ಇವಾಗ ಇದು ಕಲ್ಯಾಣದುರ್ಗ ಕುದುರೆಗೆ ನೋಡಿ ನೋಡಿದ್ವಿ. ಮಾಗಡ ನೋಡ್ಬಿಟ್ಟು ಇಲ್ಲಿಂದ ಒಂಚೂರು ಸ್ವಲ್ಪ ದೂರ ದಾಟಿದ್ರೆ ಆ ಕಡೆ ಆಂಧ್ರ. ನಾವು ಕರ್ನಾಟಕದಾಗಿರೋದು. ಇಲ್ಲಿ ಮತ್ತು ಭಾಳ ದುಡ್ಡಿ ಬಿಟ್ಟು ಮಾಡಿದ್ದಾರೆ. ಅದು ಕರ್ನಾಟಕ ಆಂಧ್ರ ಸ್ವಲ್ಪ ಬಾರ್ಡರ್ನೇ ನೋಡಿ ಹೆಂಗೆ ಮಾಡ್ತಾರೆ ಇಲ್ಲ ಗುರು. ಅಲ್ಲಿ ಇದು ಒಂದು ಚಾಲಲ್ಲಿ ನೀರು ಬರ್ತಾವೆ. ಅಲ್ಲಿ ಮಳೆಗಾಲದಾಗೆ ಆ ನೀರು ಬಂದು ಅಲ್ಲಿ ಕಲ್ಲು ಮಣ್ಣು ಎಲ್ಲ ರೋಡಿಗೆ ಹೊತ್ಕೊಂಬರೋದು. ರೋಡ್ನಾಗ ಇರೋದು ಯಾರನ್ನು ಗೊತ್ತಿಲ್ಲದ ಸೀದಾ ಹೋಗಿ ಕಾಲಿಗಿಂತ ಬೀಳ್ಬೇಕು. ಇಲ್ಲಾಂದರೆ ಮಣ್ಣು ಕುಪ್ಪಿ ಬಿಡ್ಕೊಳ್ಳೋದು. ರೋಡ್ನಾಗೆ ನಿಂತ್ಕೊಂಡು ಮಾತಾಡ್ತಾರೆ. ಗೊತ್ತಿಲ್ಲದೆ ಬಂದರೆ ಸೀದಾ ಮಣ್ಣು ಕುಪ್ಪಿ ಹೊಡಿತಾರೆ. ಇಲ್ಲಾಂದ್ರೆ ರಬ್ಬ ಬೀಳ್ತಾರೆ. ಗಾಬರಿಯಾಗಿ ಲೆಫ್ಟಿಗೆ ಹೇಳಿದ್ರೆ ಆ ರಬ್ಬ ಬಿದ್ದಂಗೆ ಗಾಡಿ ಇದೆ ನೋಡಿ. ಲೆಫ್ಟ್ ದಾಟಿದ್ರೆ ಆಂಧ್ರ ಇರ್ತಾರೆ. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಪರಶಾಂಪುರ ಠಾಣೆ ಸರಹದ್ದು ಮುಕ್ತಾಯ ಅಂತ ಬೋರ್ಡ್ ಹಾಕ್ಯಾರೆ. ಇವಾಗ ಆಂಧ್ರ ನೋಡಿ ಆಂಧ್ರ ಪ್ರದೇಶ ಪ್ರಭುತ್ವ ಮಂತ್ರಿ ಸ್ವಾಗತ ಮಾಡ್ತಾರೆ. ಬೋರ್ಡ್ ಹಾಕಿದ್ದಾರೆ. ಕರ್ನಾಟಕ ಲೈನ್ ಹಾಕ್ತಾರೆ ಬಂದು ನೋಡಿ. ಕುಂದ್ರಿಪಿ ಒಳಗೆ ಊರೊಳಗೆ ಎಷ್ಟು ಟ್ರಾಫಿಕ್ ಇರ್ತದೆ, ಭಾರಿ ಟ್ರಾಫಿಕ್ ಇರ್ತದೆ. ಅರ್ಧ ಹೋಗೋದಿಲ್ಲ. ನಮ್ಮದು ರಾತ್ರಿ ಲೋಡ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ರಾತ್ರಿ ನೈಟೆಲ್ಲ ಲೋಡಿಂಗ್, ಅದು 24 hours ಲೋಡ್ ಮಾಡೋದಲ್ಲಿ. 12 ಗಂಟೆಗೆ ಬಿಟ್ಕೊಂಡಿದ್ದ ಗಾಡಿನ ಬೆಳಿಗ್ಗೆ 5 ಗಂಟೆಗೆ ಲೋಡ್ ಮಾಡಿರೋದು. ಒಂದು 9-10 ಗಂಟೆಗೆ ಟಪಲ್ ಇಸ್ಕೊಂಬಂದ. ಸೀದಾ ಡೀಸೆಲ್ ಹಾಕ್ಸ್ಕೊಂಬಂದು ನೋಡಿ. ಬನ್ನಿ ಕುಂದ್ರಿಪಿಗೆ ಹೋಗಿ ಸಿಗೋಣ. ಇವಾಗ ಕಲ್ಯಾಣದುರ್ಗವ್ರು ಬಂದು ಕಲ್ಯಾಣದುರ್ಗ ಬೈಪಾಸ್ ದಾಟಿ ಅನಂತಪುರಿಗೆ ಬಂದು ನೋಡಿ. ಅನಂತಪುರ ರೋಡ್ನಾಗ ಹೋಗ್ತಾಯಿದ್ದೀವಿ. ಇವಾಗ ಕಲ್ಯಾಣದುರ್ಗದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿ ಮೊನ್ನೆ ಬರ್ಬೇಕಾರೆ ಮೆಸೇಜ್ ಹಾಕಿದ್ರು, ಜಸ್ಟ್ ಮಿಸ್ ಆದ್ರಿ ಬರೋಕ್ಕಾಗಲಿಲ್ಲ, ನೈಟ್ 10 ಗಂಟೆಗೆ ಪಾಸಾದ್ರೆ ಅಂತೇಳಿ. ನಾನು ನೋಡಿದರೆ ನಿಲ್ಲಿಸ್ತಿದ್ದೆ. ಇನ್ನೊಂದು ಸಲ ಬಂದಮೇಲೆ ನಿಲ್ಸುಮ್ಮ ಮೆಸೇಜ್ ಹಾಕಿ ಇನ್ನೊಂದು ಸಲ ಬರ್ತೀನಿ
ಬಂದಮೇಲೆ ಮೆಸೇಜ್ ಹಾಕಿ. ಇನ್ಸ್ಟಾಗ್ರಾಮಲ್ಲಿ NS ಟ್ರಕ್ ಟ್ರಾವೆಲರ್ ಅಂತಿದೆ, ಅದರಲ್ಲಿ ಹಾಕಿ. ನೀವು ಮೊನ್ನೆ ಹಾಕಿದ್ರಲ್ಲ, ಇವಾಗ ಇಷ್ಟೊತ್ತಕ್ಕನ ದಾರಿನೇ ಸಾಗಲಿಲ್ಲ. ಅಲ್ಲಿ ಚಳ್ಳಕೆರೆಯಿಂದ ರಾತ್ರಿನೇ ನಮಗೆ ದಾರಿ ಸಾಗೋದು, ಇಲ್ಲಿ ಡೇ ಸಾಗೋದಿಲ್ಲ ಏನಿಲ್ಲ. ಅದಕ್ಕೆ ನಿಧಾನಕ್ಕೆ ಹೋಗ್ತಾಯಿದ್ವಿ. ರಾತ್ರಿ ಬಂದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ವಿ ನಾವು. ಇವಾಗ ನಿಧಾನಕ್ಕೆ ಹೋಗ್ಬೇಕು, ಏನು ಮಾಡೋಂಗಿಲ್ಲ. ಕುಡಿಯೋಕೆ ನೀರು ಬೇರೆ ಇಲ್ಲ. ಇಲ್ಲಿ ನೀರು ಬರ್ತಾವೆ, ಹಿಡ್ಕೊಬೇಕು. ಗುರು ಇಲ್ಲಿ ನೀರು ಸರಿ ಇಲ್ಲ, ಮುಂದೆ ಹೋಗಿ ಫಿಲ್ಟ್ರ್ ನೀರು ಹಿಡ್ಕೊಳ್ಳೋಣ. ಹೋಗ್ತಾಯಿದ್ವಿ ನೋಡಿ. ತರಕಾರಿ ತಗೊಬೇಕು, ಇನ್ನು ಅಕ್ಕಿ ಎಲ್ಲ ಖಾಲಿಯಾಗಿದ್ದಾವೆ. ಮುಂದೆ ಹೋಗಿ ತಗೊಂಡು ಹೋಗೋಣ ಬನ್ನಿ. ಇವಾಗ ಅನಂತಪುರ ದಾಟಿ ಹೈವೇ ಹತ್ತು ಹೋಗ್ತಾಯಿದ್ವಿ. ತರಕಾರಿ ತಗೊಳ್ಳೋಣಂದ್ರೆ ಇಲ್ಲಿ ತರಕಾರಿ ಸಿಗಲಿಲ್ಲ. ರೋಡ್ ಸೈಡ್ನಾಗೆ ತರಕಾರಿ ಇದ್ದಿತ್ತಾಗೆ ಜಾಗ ಇರಲಿಲ್ಲ, ಜಾಗ ಇದ್ದಿತ್ತಾಗ ತರಕಾರಿ ಸಿಗಲಿಲ್ಲ. ಮುಂದೆ ಎಲ್ಲ ನಾವು ತಗೊಂಡೋಗೋಣ ಅಂತೇಳಿ ಹೈವೇ ಹತ್ತು ಬಂದ್ವಿ. ಇವಾಗ ಇವನಿಗೆ ಕೊಟ್ಟಿನಿ ಓಡಿಸು ಅಂತೇಳಿ. ಬಿಸಿಲಿಗೆ ಯಾಕೋ ನಿದ್ದೆ ಬಂದಂಗೆ ಆಯ್ತು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಓಡಿಸು ಅಂತೇಳಿ ಕೊಟ್ಟು ಕುತ್ಕೊಂಡಿನಿ. ಇವಾಗ ಮುಂದೆ ಎಲ್ಲ ರೋಡ್ನಾಗ ತರಕಾರಿ ಎಲ್ಲಿ ಮಾಡ್ತಾರೆ ಅಲ್ಲಿ ನಿಲ್ಲಿಸಿ ತರಕಾರಿ ತಗೊಳ್ಳೋಣ. ಬೆಳಗ್ಗೆ ಅಲ್ಲಿ ಊಟ ಮಾಡಿದ್ವಿ, ಇದು ಪರಶಂಪುರ ದಾಟಿ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ನಾಗ್ಪುರಿಗೆ ಮುಟ್ತೀವಿ. ಇಲ್ಲಿಂದ ಏನು ದೂರ ಇಲ್ಲ, ಒಂದು 800 ಕಿಲೋಮೀಟ್ರ್ ಐತೆ. ಇನ್ನು ಒಂದು 3:30-4 ಗಂಟೆ ಆಗೈತೆ. ಆರಾಮಾಗಿ ಹೋಗ್ತೀವಿ ಹೊಡ್ಕೊಂಡು ಹೋದ್ರೂ. ನೈಟು ಟ್ರಾಫಿಕ್ ಕಮ್ಮಿ ಇರುತ್ತೆ ರೋಡಾಗೆ, ದಾರಿ ಚೆನ್ನಾಗಿ ಸಾಕ್ತತೆ. ಸುಮ್ಮನೆ ಒಂದು 70-80 ಹಿಡ್ಕೊಂಡು ಹೋದ್ರೆ ಆರಾಮಾಗಿ ಹೋಗ್ತೀವಿ. ಇವಾಗ ಮೇನು ನಾವು ಮುಂದೆ ಎಲ್ಲ ನಿಲ್ಲಿಸಿ ತರಕಾರಿ ತಗೊಬೇಕಷ್ಟೇ. ಇಲ್ಲಾಂದರೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ನಾವು ಮಾಮೂಲಿ ನಿಲ್ಲಿಸ್ತಿದ್ವಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ತಗೊಬೇಕು. ಇನ್ನೂ ಒಂದು 700 ಕಿಲೋಮೀಟ್ರ್ ಐತೆ, ಹೋಗ್ತಾಯಿದ್ದೀವಿ. ಎಲ್ಲೆಲ್ಲಿ ನಿಲ್ಸಂಗಿಲ್ಲ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರೋಣ. ರನ್ನಿಂಗ್ನಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ, ಹೋಗ್ತಾ ಇರೋಣ. ಲೋಡಿಗೆ ಹೋಗೋಣ ಅಂತಿದ್ದೆ ನಾನು. ಇವನ್ನೇ ಲೋಡಿಗೆ ಕಳಿಸ್ದೆ. ನೈಟು ಎಲ್ಲ ಲೋಡಾಗಿ ಬರೋದು, ಲೋಡ್ ಮಾಡ್ಕೊಂಬ ಅಂತೇಳಿ ಕಳಿಸ್ದೆ. ಪಾಪ ಲೋಡ್ ಬಂದ. ಅಹಮದಾಬಾದಿಗೂ ಲೋಡಿಂಗ್ ಬಂದಿತ್ತು. ನಾವು ಅಹಮದಾಬಾದಿಗೆ ಬೇಡ ಅಂದ್ವಿ, ಯಾಕಂದರೆ ಚಿಕ್ಕಮಂಗ್ಳೂರಿಗೆ ಹೋಗಿ ಕಾಫಿ ಒಟ್ಟು ಲೋಡ್ ಮಾಡ್ಕೊಂಬರ್ಬೇಕಿತ್ತು, ಬಾಡಿಗೆ ಕಮ್ಮಿ ಇತ್ತು. ನಗರಿಂದ ಒಂದು ಸ್ವಲ್ಪ ರೋಡ್ ಬಂದ್ ಮಾಡಿದ್ರು, ಅದಕ್ಕೆ ಇನ್ನೇನು ಅಂತೇಳಿ ನಗರಿಂದ ಔರಂಗಾಬಾದ್ ರೋಡ್ಗೆ ಹೋಗಿ ಹಿಂಗೆ ಸುತ್ತಾರ್ಕೊಂಬರ್ಬೇಕಾಯ್ತು. 100 ಕಿಲೋಮೀಟ್ರ್ ಜಾಸ್ತಿ ಆಗೋದು. ಇನ್ನೇನು ಬೇಡ ಬಿಡು ಅಂತೇಳಿ ಈ ಕಡೆ ಬಂದ್ವಿ. ನಾವು ಔರಂಗಾಬಾದ್ ಮೇಲೆ ಓಡಾಡ್ತಿದ್ವಿ ಮೊದಲು, ಇವಾಗ ಯಾಕೋ ಅಲ್ಲಿ ಹೋಗೋಕೆ ಇಷ್ಟ ಆಗ್ತಿಲ್ಲ. ಈ ಕಡೆ ನಗರ ರೋಡ್ ಮೇಲೆ ಓಡಾಡಿ ನಗರ ಮೇಲೇ ಅಭ್ಯಾಸ ಆಗಿಬಿಟ್ಟದೆ. ಇವಾಗ ಔರಂಗಾಬಾದ್ ಮೇಲೆ ನೋಡೋಣ ಒಂದು ಟ್ರಿಪ್ ಹೋಗೋಣ. ಆ 40 ಗಾಂವ್ ಘಾಟ್ ಬಂದ್ ಮಾಡಿ ಕೆಳಗೆ ರೋಡ್ ಮಾಡ್ತಿದ್ರು, ಅದಿನ್ನು ಕಂಪ್ಲೀಟ್ ಆಗೈತೆ ಇಲ್ಲ ಗೊತ್ತಿಲ್ಲ. ಆ ರೋಡ್ನಾಗ ಹೋಗ್ದ 1.5 ವರ್ಷದ ಮೇಲೆ ಆಯ್ತು ನಾವು. ಇವಾಗ ನೋಡೋಣ, ದಿಲ್ಲಿಗೆ ಹೋಗೋಣ ಅಂದರೆ ಲೋಡಿಂಗ್ ಇಲ್ಲ, ಏನು ಮಾಡ್ತೀರಾ. ಅಲ್ಲಿ ಲೋಡಿಂಗು ಇರ್ತಿತ್ತು ನಮಗೆ, ಅದು ಲೋಡಿಂಗು ಒಂದು ಸ್ವಲ್ಪ ಡಲ್ ಆಗಿಬಿಟ್ಟತ್ತೆ, ಸಿಗ್ತಿಲ್ಲ ಗಾಡಿಗೆ. ಕಾದ್ರೂ 2 ದಿವಸ ಕಾದ್ರೂ ಲೋಡ್ ಹೇಳ್ತಿಲ್ಲ. ಅದಕ್ಕೆ ನಾವು ನಾಗ್ಪುರ ಸಿಕ್ಕರೆ ನಾಗ್ಪುರ, ವಾಪಿ ಸಿಕ್ಕರೆ ವಾಪಿ, ಎಲ್ಲಂದ್ರಲ್ಲಿ ಹೋಗ್ತಾಯಿದ್ದೀವಿ. ಇವಾಗ ಹೋಗೋಣ, ಮತ್ತೇನು ಮಾಡೋಣ. ಅವ್ರು ನಾಳೆ ಖಾಲಿ ಆತಂದರೆ ಆ ಕಡೆಯಿಂದ ರಿಟರ್ನು ಲೋಡ್ ಮಾಡ್ಕೊಂಡು ಬರೋಣಂಗೆ ವಾಪಸ್ ಬಂದುಬಿಡೋಣ. ಬನ್ನಿ ಮುಂದೆ ಎಲ್ಲನೂ ತರಕಾರಿ ತಗೊಂಡು ಸಿಗೋಣ. ಗುರು ಇವಾಗ ಗುತ್ತಿ ದಾಟಿ ಹೋಗ್ತಾಯಿದ್ದೀವಿ. ತರಕಾರಿ ತಗೊಳ್ಳೋಣ ಅಂದರೆ ಒಂದು ತಗನು ರೋಡ್ ಸೈಡ್ನಾಗ ತರಕಾರಿನೇ ಸಿಗೋಂಗಿಲ್ಲ. ಅಲ್ಲಿ ಸಿಕ್ಕಿದ್ದಾಗೆಲ್ಲ ನಾವು ಬಿಟ್ಟು ಬಂದ್ವಿ. ನಮಗೆ ಹೈದ್ರಾಬಾದ್ ಬಂದು ಇನ್ನೂ 280 ಕಿಲೋಮೀಟ್ರ್ ಐತೆ. ವಾರಣಾಸಿ ನಾಗ್ಪುರಿನ ಬೋರ್ಡ್ ಹರಿದ್ಬಿಟ್ಟಿದ್ದಾರೆ ಯಾರೋ. ಹೈದ್ರಾಬಾದ್ 300, ಅದ್ಲಾಗ ಒಂದು 500, ಹೆಚ್ಚು ಕಮ್ಮಿ 800 ಲೆಕ್ಕಾಚಾರಕ್ಕೆ ಐತೆ. ನಾಳೆ 12 ಗಂಟೆ ಇಷ್ಟೊತ್ತಿಗೆ ಹೋಗ್ತೀವ, ನೋಡೋಣ. ಇವತ್ತು ರಾತ್ರಿ ಎಲ್ಲ ಫುಲ್ ಎಕ್ಸ್ಪ್ರೆಸ್ಸೇ ಹೊಡೆಯೋದು, ನಾನ್ ಸ್ಟಾಪ್ ಗಾಡಿನ ಎಲ್ಲೆಲ್ಲಿ ನಿಲ್ಲಿಸಲ್ಲ. ರಾತ್ರಿ ಊಟಕ್ಕೆ ಒಂದೇ ನಿಲ್ಲಿಸೋದು. ತರಕಾರಿ ಎಲ್ಲ ಸಿಕ್ಕರೆ ತಗೊಂಡು ಅಡುಗೆ ಮಾಡ್ಕೊಳೋದು, ಇಲ್ಲಾಂದರೆ ಹೋಟ್ಲಾಗ ಉಣ್ಣೋದು, ಉಂಡು ಹೋಗೋದೆ. ಇಲ್ಲೆಲ್ಲೆಲ್ಲಿ ರೋಡ್ ಸೈಡ್ನಾಗ ಸಿಕ್ತಿಲ್ಲ ಗುರು. ಈ ಕಡೆ ಎಂಥ ಊರುಗಳು, ಏನೋ ದರಿದ್ರ ಊರುಗಳು, ಕುಡಿಯೋ ನೀರು ಸಿಗೋದಿಲ್ಲ. ಎಲ್ಲೋ ಒಂತಾಗಿದ್ದಾವೆ ಫಿಲ್ಟರ್ ನೀರು. ನಾವು ಎಲ್ಲ ನಮ್ಮ ಕರ್ನಾಟಕದಾಗೆ ತಗೊಂಬರ್ಬೇಕು. ಇವಾಗ ತರಕಾರಿ ಬೇಕಂದ್ರೆ ಅವು ಕರ್ನೂಲ್ ದಾಟಿ ಹೋಗ್ಬೇಕಾಗ್ತದೆ. ನೋಡೋಣ, ಕರ್ನೂಲ್ಗಿನ್ನ ಮುಂಚೆ ಡೌನ್ ಅಂತ ಊರು ಬರುತ್ತೆ, ಆ ಡೌನಲ್ಲಿ ಸಿಕ್ಕರೆ ಸಿಗ್ಬೋದು. ಸಿಕ್ಕಿಲ್ಲ ಅಂದರೆ ಸರ್ವಿಸ್ ರೋಡ್ಗೆ ನಿಲ್ಲಿಸಿ ಊರಾಳ ಫೋನ್ ತಗೊಂಡ್ರೆ ಆಯ್ತು. ಇವಾಗ ಇಲ್ಲಿ ಕರ್ನೂಲ್ ಬಾರ್ಡ್ರ್ ದಾಟಿ ಬಂದು ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ಕರ್ನೂಲಾಗೆ ಬೈಪಾಸಾಗಿ ನಿಲ್ಲಿಸಿ ತರಕಾರಿ ತಗೊಂಡ್ವಿ. ಕೊನೆಗೂ ಟೊಮಟೊ ಹಣ್ಣು ಸಿಗಲಿಲ್ಲ. ಅಲ್ಲಿ ನಾವು ಬರೋ ದಾರಿಲಿ ಮಸ್ತ್ ಬಿಡಿಸಿ ಎಲ್ಲ ರೋಡಿಗೆ ಹಾಕೋರು. ನಾವು ಇಸ್ಕೊಂಡಾನೋ ಬರಲಿಲ್ಲ, ಏನಿಲ್ಲ.
ಮುಂದೆ ಅಲ್ಲೇನೆ ಇಸ್ಕೊಂಡ್ರೆ ಅಂತೇಳಿ ಹಂಗೆ ಸೀದಾ ಬಂದ್ವಿ. ಮತ್ತಿನ್ನೇನು ತಗೋಣ ಅಂತೇಳಿ ಬಂದರೆ ಡೈರೆಕ್ಟ್ ತರಕಾರಿ ಸಿಗಲಿಲ್ಲ, ನೀರು ಸಿಗಲಿಲ್ಲ, ಸರಿಯಾಗಿ ನೀರು ಸಿಗಲಿಲ್ಲ. ಏನು ಹೇಳ್ತೀರ ನಮ್ಮದು ಪಜಿತಿ. ತಿರ್ಗಿ ಅನಂತಪುರಿಗೆ ಬಂದಾಗ ನೀರು ಸಿಕ್ಕು. ಕರ್ನೂಲಾಗ ತರಕಾರಿ ತಗೊಂಡು ಇವಾಗ ರೈಸ್ ಬಾತ್ ಮಾಡೋಣ ಅಂತೇಳಿ ಇಟ್ಟಿದ್ದೀವಿ. ರೈಸ್ ಬಾತ್ ಮಾಡ್ಕೊಂಡು ಊಟ ಮಾಡಿ ಹೋಗ್ತಿರೋದು ಹಂಗೆ. ನೀವು ಹೋಗಿ ಮುಂದೆ ಎಲ್ಲಾದರೂ ಸಿಗುಮ. ಇವಾಗ ಊಟ ಮಾಡಿ ಹೋಗ್ತಾ ಇದೀವಿ ನೋಡಿ. 80ಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ 9-10 ಗಂಟೆ ಅಷ್ಟೊತ್ತಿಗೆ ನಾಗ್ಪುರ್ ಮುಟ್ಟೋಣ. ಇನ್ನು ಶಾತ್ನಗರ್ಗೂ ಬಂದಿಲ್ಲ ನಾವು. ಶಾತ್ನಗರ್ 50 ಕಿಲೋಮೀಟ್ರ್ ಐತೆ. ಇದು ಗದ್ವೇಲ್ಗೂ ಹೋಗಿಲ್ಲ. ಬೆಳಗ್ಗಿಂದ ದಾರಿ ಸಾಗಿಲ್ಲ, ಬಿಟ್ಟಿದ್ದೆ ಲೇಟಲ್ಲಿ ನಾವು, ಹಂಗಾಗಿ ದಾರಿ ಸಾಗಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ನಾಳೆ ಖಾಲಿ ಮಾಡಿ ಮತ್ತೆ ಅದೇ ಕೇಬಲ್ ಬ್ಯಾರಲ್ಲು ಇಲ್ಲಾಂದರೆ ದಾವಣಗೆರೆಗೆ ಪಾಯಿಂಟ್ ಸಿಕ್ಕರೆ ಲೋಡ್ ಮಾಡೋಣ. ಅಲ್ಲಿ ಲೋಡಿಂಗ್ ಬೇರೆ ಇಲ್ಲ ನಾಗ್ಪುರ್ನಾಗೆ. ನಮ್ಮ ಗಾಡಿ ಹೋಗಿ 5 ದಿವಸ ಆಗೈತೆ, ಇಲ್ಲಿ ಕಾಯಲ್ಲಿ ಲೋಡೇ ಆಗಿಲ್ಲ. ಗುರು ಊಟ ಮಾಡಿದೆಟ್ಟಿಗೆ ನಿದ್ದೆ ಬಂದ್ಬಿಡ್ತು. ಅದೇನೋ ಗೊತ್ತಿಲ್ಲ, ಬಿಸಿ ರೈಸ್ ಉಂಡೇಟಿಗೆ ನನಗೆ ಬೇಗ ನಿದ್ದೆ ಬಂದ್ಬಿಡ್ತತೆ. ಇಲ್ಲ ಲೇಟಾಗಿ ಉಣ್ತೀನಿ, ಇಲ್ಲಾಂದರೆ ಚಪಾತಿ ತಿಂತಿದ್ವಿ ಡಾಬಾದಲ್ಲಿ. ಇಲ್ಲಿ ಡಾಬಾದಲ್ಲಿ ಸೆಟ್ ಆಗಲಿಲ್ಲ ನನಗೆ. ಯಾಕಂದರೆ ನಮಗೆ ಇಲ್ಲಿ ಇವರು ಮಾಡೋ ಚಪಾತಿ ಸರಿ ಇಲ್ಲ. ಚಪಾತಿ ಯಾವ್ದ್ರಾಗ ಮಾಡ್ತಾರೆ ಗೊತ್ತೇನು ಗುರು? ರೊಟ್ಟಿ ಇವರು ಸಜ್ಜೆ ರೊಟ್ಟಿ ಮಾಡ್ತಾರೆ. ಅದೇನು ಹಾಕಿ ಮಾಡ್ತಾರೋ ಏನೋ. ಸಜ್ಜೆ ರೊಟ್ಟಿ ಖಾರ ಇರುತ್ತೆ ಈ ಕಡೆ. ಅವರು ಬಾಜ್ರ ಅಂತೇಳಿ ಮಾಡಿಕೊಡ್ತಾರೆ. ಬಾಜ್ರ ಇಲ್ಲ ಗೋಧಿ ಅಂತ ಕೇಳ್ತಾರೆ. ನಾವು ಬಾಜ್ರ ಅಂದರೆ ಸಜ್ಜೆ ರೊಟ್ಟಿ ಮಾಡಿಕೊಡ್ತಾರೆ. ಒಂದು ಸಲ ಊಟ ಮಾಡಿದ್ದು ನಾನು. ಆ ರೊಟ್ಟಿ ಖಾರ ಇತ್ತು. ರಾಜಸ್ಥಾನಿ ಹೋಟ್ಲು ಸಿಕ್ಕಿದ್ರೆ ಊಟ ಮಾಡ್ತಿದ್ವಿ. ಅನ್ನ ಉಂಡು ನಿದ್ದೆ ಬರ್ತೈತೆ. ನಮ್ಮ ಹುಡ್ಗ ಕೊಟ್ಟಿನಿ, ಶಂಷಾಬಾದ್ವರೆಗೆ ಓಡಿಸು ಆಮೇಲೆ ಎಬ್ಬರಿಸು ಅಂಥೇಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಿರೋ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಕ್ಕಂಡು ಬೆಳಗ್ಗೆ ಎಷ್ಟೊತ್ತಿಗೆ ಎಷ್ಟರಾಗುತ್ತೋ ಆವಾಗಲಿದ್ದಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ವಾಯ್ಸ್ ಕ್ವಾಲಿಟಿ ಸೆಟ್ ಮಾಡ್ಕೊಂಡಿದ್ನಿ. ಇವಾಗೇನು ನೆನಪಾಗ್ತಿಲ್ಲ ಹೇಳೋಣಂದರೆ, ಬೆಳಗಿನ ಜಾವದಾಗ ಎದ್ದಾಗ ಎಲ್ಲ ನೆನಪು ಬರ್ತೈತೆ. ಅವಾಗ ಹೇಳ್ತೀನಿ. ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.